ನಮಸ್ಕಾರ, ನಾನು ಡಾಕ್ಟರ್ ಸುನೀಲ್ ಹವನ್ನವರ್, ಮಣಿಪಾಲ್ ಹಾಸ್ಪಿಟಲ್, ಸರ್ಜಾಪುರ ರೋಡ್. ಇವತ್ತು ನಾವು ORS ಸೊಲ್ಯೂಷನ್ಗಳ ಬಗ್ಗೆ ಮಾತಾಡೋಣ. ORS ಅಂದರೆ ಓರಲ್ ರೀಹೈಡ್ರೇಷನ್ ಸೊಲ್ಯೂಷನ್. ಇದನ್ನು ನಾವು ಯೂಸಲಿ ಡಿಹೈಡ್ರೇಷನ್ ಕಂಡೀಷನ್ ಅಥವಾ ನಿರ್ಜಲೀಕರಣ ಸಮಸ್ಯೆ ಇದ್ದಲ್ಲಿ ಯೂಸ್ ಮಾಡ್ತೀವಿ. ನಿರ್ಜಲೀಕರಣ ಯಾವಾಗ ಆಗುತ್ತೆ? ಯೂಸಲಿ ವಾಂತಿ ಆದಾಗ, ಭೇದಿ ಆದಾಗ. ಇದನ್ನ ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ, ಅಡಲ್ಟ್ಸಲ್ಲಿ ಕೂಡ ಯೂಸ್ ಮಾಡಬಹುದು. WHO ಪ್ರಕಾರ ದರ್ ಇಸ್ ಅ ಪರ್ಟಿಕ್ಯುಲರ್ ಫಾರ್ಮುಲಾದಲ್ಲಿ ಇದನ್ನ ತಯಾರಿಸಲಾಗುತ್ತೆ. ಇದರಲ್ಲಿ ಗ್ಲೂಕೋಸ್ 13.5, ಸೋಡಿಯಂ 2.6, ಪೊಟ್ಯಾಷಿಯಂ 1.5 ಮತ್ತು ಸೋಡಿಯಂ ಸಿಟ್ರೇಟು 2.9 ಗ್ರಾಮ್ಸ್ ಇರುತ್ತೆ. ಈ ಒಂದು ಪೌಚನ್ನು ನೀವು 1 ಲೀಟರ್ ಶುದ್ಧ ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. ಒಂದು ಸರ್ತಿ ನೀವು ಇದನ್ನು ರೆಡಿ ಮಾಡಿದ್ಮೇಲೆ ಇದನ್ನು ವಿದಿನ್ 24 ಅವರ್ಸ್ ಅಥವಾ 24 ಗಂಟೆಗಳಲ್ಲಿ ಉಪಯೋಗಿಸೋದು ಒಳ್ಳೆಯದು. ಇದನ್ನ ಯಾವಾಗ ಉಪಯೋಗಿಸ್ಬೇಕು? ಮೈಲ್ಡ್ ಅಥವಾ ಮಾಡ್ರೇಟ್ ಕೇಸಸ್ ಅಥವಾ ಅಂದರೆ ಭೇದಿ ಅಥವಾ ವಾಂತಿ ಆಗಾಗ ಮಕ್ಕಳಲ್ಲಿ ಮತ್ತು ಅಡಲ್ಟ್ಸಲ್ಲಿ ಇದನ್ನು ಉಪಯೋಗಿಸ್ಬೋದು. ತುಂಬ ಸಿವಿಯರ್ ಕಂಡೀಷನ್ ಇದ್ದರೆ, ಅಂದರೆ ಪೇಷಂಟ್ಗೆ BP ಕಮ್ಮಿ ಆಗಿದ್ದರೆ ಅಥವಾ ಪೇಷಂಟು ಅನ್ಕಾನ್ಷಿಯಸ್ ಆಗಿದ್ದರೆ ಇದನ್ನು ಉಪಯೋಗಿಸಬಾರ್ದು. ಪೇಷಂಟ್ಗಳಿಗೆ ಕಿಡ್ನಿ ಸಮಸ್ಯೆ ಇದ್ದರೆ ಅಥವಾ ಹಾರ್ಟ್ ತೊಂದರೆ ಇದ್ದರೆ ಇದನ್ನು ಉಪಯೋಗಿಸೋಂಥ ಮುಂಚೆ ನೀವು ಡಾಕ್ಟ್ರ್ ಕೇಳಬೇಕು. ಡಯಾಬಿಟಿಸ್ ಪೇಷಂಟ್ ಇರೋರು, ಶುಗರ್ ಅನ್ಕಂಟ್ರೋಲಲ್ಲಿರೋರು ಕೂಡ ಇದನ್ನ ಮಿತವಾಗಿ ಬಳಸಬೇಕು. ಈಗ ಯಾವುದು ಒಳ್ಳೆಯದು, ಯಾವುದು ಕರೆಕ್ಟಾಗಿರೋ ORS, ಯಾವುದು ಅಲ್ಲ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಯಾವತ್ತಾದರೂ ನೀವು ORS ತೊಗೋಬೇಕಾದ್ರೆ ಅದ್ರ ಮೇಲೆ WHO ಫಾರ್ಮುಲಾ ಅಂತ ಬರೆದಿರ್ತಾರೆ. ಅದನ್ನು ತೊಗೊಂಡ್ರೆ ಮಾತ್ರ ಅದು ನಿರ್ದಿಷ್ಟವಾದ ಪ್ರಮಾಣದಲ್ಲಿ ಗ್ಲೂಕೋಸು ಮತ್ತು ಲವಣಗಳು ಅಂದರೆ ಸೋಡಿಯಂ, ಪೊಟ್ಯಾಷಿಯಂ ಇರುತ್ತೆ. ಈಗ ಯಾವುದು ಕರೆಕ್ಟಾಗಿರೋ ORS ಅಲ್ಲ ಅನ್ನೋದು ಹೆಂಗೆ ಪತ್ತೆ ಮಾಡೋದು? ಇದರಲ್ಲಿ ಏನಾಗುತ್ತೆ ಅಂತಂದರೆ WHO ಫಾರ್ಮುಲಾ ಅಂತ ಬರೆದಿರೋದಿಲ್ಲ. ಇದನ್ನು ಎನರ್ಜಿ ಡ್ರಿಂಕ್ ಅಂತ ಇರುತ್ತೆ. ಈ ಎನರ್ಜಿ ಡ್ರಿಂಕ್ಗಳಿಗೂ ಮತ್ತು ORSಗಿರೋ ವ್ಯತ್ಯಾಸ ಏನು? ಎನರ್ಜಿ ಡ್ರಿಂಕಲ್ಲಿ ಏನೇ ಆಗುತ್ತೆ ಅಂದರೆ ಗ್ಲೂಕೋಸ್ ಪ್ರಮಾಣ ತುಂಬ ಜಾಸ್ತಿ ಇರುತ್ತೆ ಹಾಗೂ ಲವಣಗಳ ಅಂಶ ತುಂಬ ಕಮ್ಮಿ ಇರುತ್ತೆ. ಇದನ್ನು ಕೊಟ್ಟರೆ ಏನಾಗುತ್ತೆ? ಈ ಎನರ್ಜಿ ಡ್ರಿಂಕ್ಗಳನ್ನು ORS ಅಂತ ಯೂಸಲಿ ಮಾರ್ಕೆಟಲ್ಲಿ ಸೇಲ್ ಮಾಡೋದು ತುಂಬ ಜಾಸ್ತಿ. ಇದನ್ನು ನಾವು ಯೂಸ್ ಮಾಡಿದ್ರೆ ಪೇಷಂಟ್ಗಳಲ್ಲಿ ಗ್ಲೂಕೋಸ್ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ ಹಾಗೂ ಸೋಡಿಯಂ ಲೆವೆಲ್ ತುಂಬ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ನಾವು ಯೂಸ್ ಮಾಡಿದರೆ ಎಸ್ಪೆಷಲಿ ಡಯಾಬಿಟಿಕ್ಸ್ ಪೇಷಂಟ್ಗಳಲ್ಲಿ ಶುಗರ್ ಲೆವೆಲ್ ತುಂಬ ಜಾಸ್ತಿ ಆಗಿರೋ ಕಂಡೀಷನ್ಸ್ ಇರುತ್ತೆ. ಅಥವಾ ಇದನ್ನು ತುಂಬ ಯೂಸ್ ಮಾಡೋದ್ರಿಂದ ಬಾಡಿನಲ್ಲಿ ಸೋಡಿಯಂ ಲೆವೆಲ್ ಕಮ್ಮಿಯಾಗಿ ಪ್ರಜ್ಞೆ ಕೂಡ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವ್ಯಾವ ಕಂಡೀಷನ್ಗಳಲ್ಲಿ ಇದನ್ನು ನಾವು ಯೂಸ್ ಮಾಡಬಾರ್ದು? ಕಿಡ್ನಿ ತೊಂದರೆಯಲ್ಲಿದ್ದರೆ, ಪೇಷಂಟ್ಗೆ BP ತುಂಬ ಕಮ್ಮಿ ಇದ್ದರೆ, ಅಥವಾ ಪೇಷಂಟ್ಗಳಲ್ಲಿ ಸೋಡಿಯಂ, ಪೊಟ್ಯಾಷಿಯಂ ಮಾತ್ರೆ ಲೆವೆಲ್ಗಳು ತುಂಬ ಹಿಂದೆ ಮುಂದೆ ಆಲ್ರೆಡಿ ಆಗಿದ್ದರೆ ಇದನ್ನು ಯೂಸ್ ಮಾಡಬಾರ್ದು. ಅಥವಾ ಪೇಷಂಟ್ಗಳಿಗೇ ಭೇದಿನೇ ಆಗ್ತಾ ಇಲ್ಲ, ಬರೀ ವಾಂತಿ ಆಗ್ತಾ ಇದೆ, ಅಥವಾ ಯಾವುದೂ ಕೂಡ ಬಾಯಿಂದ ತೊಗೊಳಕ್ಕಾಗ್ತಾ ಇಲ್ಲ, ಅಂದರೆ ಓರಲಿ ನಾಟ್ ಟಾಲರೇಟೆಡ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್, ಕರುಳುಗಳು ಮೂವ್ನೇ ಆಗ್ತಾ ಇಲ್ಲ. ಇಂಥ ಕಂಡೀಷನಲ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡಿದರೆ ವಾಂತಿ ಇನ್ನೂ ಕೂಡ ಜಾಸ್ತಿ ಆಗೋ ಕಂಡೀಷನ್ ಇರುತ್ತೆ. ಮಗುವಿಗೆ ಭೇದಿ ಆದ್ರೂ ಕೂಡ ಎವ್ರಿ ಟೈಮ್ ಮಗು ಭೇದಿ ಆದ ತಕ್ಷಣ ಇದನ್ನು ಕೊಡ್ತಾನೆ ಇರಬೇಕು. ಇದನ್ನು ಕೊಟ್ಟರು ಕೂಡ ಭೇದಿ ಕಮ್ಮಿ ಆಗದೆ ಇದ್ದರೆ ಅಥವಾ ಮಗು ಅಥವಾ ಅಡಲ್ಟು ವಾಂತಿ ಮಾಡ್ಕೊತಾನೆ ಇದ್ದರೆ ನೀವು ಇಮಿಡಿಯೇಟಾಗಿ ವೈದ್ಯರ ಹತ್ರ ಹೋಗಬೇಕು. ಸೊ ನೆಕ್ಸ್ಟ್ ಟೈಮು ನೀವು ORS ತೊಗೋಬೇಕಾದ್ರೆ ಇದು ಎನರ್ಜಿ ಡ್ರಿಂಕ್ ಅಲ್ಲ, ORS ಮಾತ್ರ, ಹಾಗೂ ಇದರ ಪ್ರಮಾಣಗಳು WHO ಪ್ರಕಾರನೇ ಇದೆ ಅಂತ ಖಚಿತಪಡಿಸ್ಕೊಂಡು ಉಪಯೋಗಿಸಿ. ಎನರ್ಜಿ ಡ್ರಿಂಕ್ಗಳು ಬೇಡ, ORS ಅನ್ನು ಉಪಯೋಗಿಸಿ. ಥ್ಯಾಂಕ್ ಯು.